ದಯವಿಟ್ಟು ಕ್ಷಮೆ ಇರಲಿ ಬಂಧುಗಳೇ. ಸೊ ಊಟಿಗೆ ಹೋಯ್ತೀವಿ ಅಂದ್ಬಿಟ್ಟು ವಾಪಸ್ ಹೋಯ್ತಾ ಇದ್ದೀವಿ. ಯಾಕೆ ಅಂದರೆ ನಮ್ಮಲ್ಲಿ ಪೆಟ್ರೋಲು ಸ್ವಲ್ಪ ಸಾಲ್ಟೇಜ್ ಇದೆ. ಒಂದು ವೇಳೆ ನಾವು ಮುಂದಕ್ಕೆ ಹೋಗ್ಬಿಟ್ಟು ಏನಾರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಎಲ್ಲರೂ ಅರಾಂತರದಲ್ಲಿ ನಿಂತ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು. ಸೊ ಆ ಥರ ಒಂದು ಆಲೋಚನೆ ಬಂದುಬಿಡ್ತು. ಆದ್ದರಿಂದ ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಸೊ ನಾವು ಈ ರಸ್ತೆನ ಅನುಸರಿಸಿದ್ರೆ ಗುಂಡ್ಲುಪೇಟೆಗಾದ್ರೂ ಹೋಗ್ಬೋದು, ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಬೋದು. ಅಲ್ಲೆಲ್ಲರೂ ಪೆಟ್ರೋಲ್ ವ್ಯವಸ್ಥೆ ಸಿಕ್ಕಿಲ್ಲ ಅಂದರೆ ಏನು ಮಾಡೋದು, ಸ್ವಲ್ಪ ಡೌಟ್ ಆಗ್ಬಿಡ್ತು ನನಗೆ. ಆಮೇಲೆ ಮಾದೇವ್ ನಾವು ಇಬ್ಬರು ಚರ್ಚೆ ಮಾಡಿ ಇಲ್ಲ ಬನ್ನಿ ಗುರುಗಳ ಇನ್ನೊಂದು ಸಲ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡು ವಾಪಸ್ ಹೋಗ್ತಾಯಿದ್ದೀವಿ. ವಾವ್, ಬ್ಯೂಟಿಫುಲ್. ಇಲ್ಲೊಂದು ಸೂಪರ್ ಆಗಿರ್ತಕ್ಕಂಥ ಒಂದು ಹಳ್ಳ ಇದೆ ನೋಡಿ. ಒಳ್ಳೆ ಹಣ ಇರೋರು ಎಂಜಾಯ್ ಮಾಡ್ಬೋದು ಇಲ್ಲಿಗೆಲ್ಲ ಬಂದು. ಬನ್ನಿ, ಸುಮ್ಮನೆ ಅನ್ಯಾಯವಾಗಿ ದುಡ್ಡನ್ನ ಕೊಳೆ ಹಾಕೊಂಡು ವ್ಯಯ ಮಾಡಬೇಡಿ ಅಲ್ವರ. ಅನ್ಯಾಯವಾಗಿ ದುಡ್ಡನ್ನ ಗುಡ್ಡೆ ಹಾಕೊಂಡು ವೇಸ್ಟ್ ಮಾಡಬೇಡಿ. ಇಲ್ಲ, ಇಲ್ಲಿ ನಮ್ಮ ಮಾದೇವ್ ಅವರೇ ಅಂಥವ್ರು ಕೊಡಿ, ಅವರು ಎಂಜಾಯ್ ಮಾಡ್ತಾರೆ. ಮತ್ತೆ ಒಳ್ಳೆ ಕೆಲಸ ಅದೇ ಕಣ್ರಿ, ಒಳ್ಳೆ ಕೆಲಸ. ಓ ರಸ್ತೆ ಅದು ಹದಗೆಟ್ಟೋಗಿದೆ ಮಾದೇವ್. ಅಲ್ಲಿ ನೋಡಿ, ಇಲ್ಲಿ ರೋಡ್ ಹೋಗಿ ಹಾಳಾಗಿ, ಅದಕ್ಕೆ ಇದನ್ನು ಹೊಸ್ದಾಗಿ ಮಾಡಿರೋದು. ಓಕೆ, ಮದುಮಲೆಗೆ ಬಂದು ಒಂದು ಆನೆಯನ್ನು ತೋರ್ಪಡಿಸಿ ತದನಂತರ ನಾವು ವಾಪಸ್ ಆಗ್ತಾಯಿದ್ದೀವಿ. ದಯವಿಟ್ಟು ಕ್ಷಮೆ ಇರಲಿ, ನಾನೇನೋ ಪ್ಲ್ಯಾನ್ ಮಾಡಿದೆ ಅದೇನೇನೋ ಆಗೋಯ್ತು. ಸೊ ಇಲ್ಲಿ ಏನಾದ್ರು ವಿಶೇಷ ಇದ್ದರೆ ಒಂದು ಸ್ವಲ್ಪ ಅಲ್ಲಿ ಗಂಟೆ ಹೋಗಿ ನೋಡ್ತೀನಿ. ಬನ್ನಿ ಮದುವೆ, ಇಲ್ಲಿ ಏನಾದ್ರು ಇದ್ದರೆ ನೋಡೋ. ಹೋಟೆಲ್ಗಳವೆ ಮದುವೆ ಇಲ್ಲಿ, ಅದೇನೇನೋ ಇದೆ ನೋಡಿ. ಇಲ್ಲಿ ಊಟಿ ರೋಡು ಕ್ಯಾನ್ಸಲ್ ಆಗಿದೆ ಅಂತ. ಅದೇ ಕುನ್ನೂರು, ಕೊಟಗಿರಿ, ಕೊಯಮತ್ತೂರು. ಓಕೆ, ಇದೇನಿದು? ಇಷ್ಟೇ, ಇನ್ನೇನು ಇಲ್ಲ. ಇಲ್ಲಿ ಯಾವುದೋ ತಿಪ್ಪೆ ಕಾಡು ಅಂತ ಹಾಕವ್ರೆ. ತಿಪ್ಪ ಕಾಡು. ಎಸ್, ನಾವು ನಮ್ಮ ಆಸ್ಥಾನಕ್ಕೆ ರಿಟರ್ನ್ ಆಗ್ತಾ ಇದ್ದೀವಿ. ಪೆಟ್ರೋಲ್ ಇದೆಯಾ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕಿತ್ತು. ಇಲ್ಲ, ಹೋಗ್ತೀವಿ, ಗುಂಡ್ಲುಪೇಟೆ ತನಕ ಹೋಗ್ಬೋದು, ಏನು ತೊಂದರೆ ಇಲ್ಲ. ಈಗ ತಾನೇ ಒಂದು ಆನೆ ಇತ್ತು. ಆನೆ ಅಲ್ಲಿದೆ ನೋಡಿ. ಎಸ್ ಅಲ್ಲಿ ನಿಂತಿದೆ ಆನೆ. ವಾವ್, ಏನಿದು ಮಾಯೆ ಆನೆಯ ವೀಕ್ಷಣೆ ತಾವು ಪಡೆಯಿರಿ. ಕಾಣಿಸ್ತಾ ಇದೆ ಬಂಧುಗಳೇ? ಆನೆ ಬಂದೋನಿ. ಇವರು ಟೂರಿಸ್ಟ್ಗೆ ಅಂತ ಆನೆ ಬಿಟ್ಟಿರ್ಬೇಕು ಮದುವೆ. ಇದು ಕಾಣಲ್ಲ, ಅಲ್ಲೇ ತೋರಿಸ್ಬೋದಿತ್ತು. ಇರಪ್ಪ ಹೊಂಟೋರಿ ಅದು. ಅದು ಸಾಕಿರಾನೆ ನೋಡೋಕ್ಕೆ ಅದೇನು ಅಷ್ಟೊಂದು ಇಂಟ್ರೆಸ್ಟ್ ಇರೋಲ್ಲ. ಏನಿದ್ರು ಜಿಂಕೆಗಳು. ವಾವ್, ಬ್ಯೂಟಿಫುಲ್.